ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘ್ನಾಸ್ ಲೈಫ್ ಸ್ಟೈಲ್. ಸೊ ಇವತ್ತು ನಾನು ನಿಮ್ಮ ಸಲುವಾಗಿ ತೊಗೊಂಡು ಬಂದಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾರೆ ಇದಕ್ಕೆ ಪುಂಡಿ ಪಲ್ಯ. ಈ ಪಲ್ಯ ಇದ್ರ ಬಗ್ಗೆ ನಾನು ಹೇಳ್ತೀನಿ, ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೋನು. ಸೊ ಇದು ಪಲ್ಯ ಫಸ್ಟ್ ನಾನು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಪೈಲ ಎಲ್ಲ ಸೋಸ್ಕೋಬೇಕು. ಈ ಪಲ್ಯ ಬರೀ ಎಲೆಯಲ್ಲಿ ಅಷ್ಟು ತೆಗಿಬೇಕು, ಇದ್ರದ್ದು ಡೇಟ್ ತೆಗಿಯೋಂಗಿಲ್ಲ, ಬರೀ ಎಲೆಯಲ್ಲಿ ಅಷ್ಟು ತೆಗೆಯೋದು. ಆಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಈಗೆಲ್ಲ ಕೆಮಿಕಲ್ ಪೌಡರ್ಸ್ ಆದ ಎಲ್ಲ ಹೊಡಿತಿದ್ದಾರೆ. ಸೊ ಅದ್ರ ಸಲುವಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ರೆ ನಿಮ್ಗೆ ಚಲೋ. ಸರಿಯಾಗೆಲ್ಲ ತೊಳ್ಕೊಂಡ್ರೆ ಆಮೇಲೆ ಒಂದು ಹಂಡಿನಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಇದನ್ನ ಹಾಕ್ಕೊಂಡಾದ ಕೂಡಲೇ ಇದಕ್ಕೆ ನಮಗೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ ಏನಂದ್ರೆ ಜೋಳ, ಆಮೇಲೆ ನಾನೊಂದು 5-6 ಬೆಳ್ಳುಳ್ಳಿ ತೊಗೊಂಡೇನಿ, ಮತ್ತು ಮೆಣಸು. ಇಷ್ಟು ಇವು ಮೂರೇ ಇಂಗ್ರೀಡಿಯೆಂಟ್ ಬೇಕಾ. ಮತ್ತು ಶೇಂಗಾ, ನೀವು ಜೋಳದ ಜಾಗದಲ್ಲಿ ಶೇಂಗಾನು ಯೂಸ್ ಮಾಡ್ಬೋದು. ಫಸ್ಟ್ ನಾನು ಜೋಳ ತೊಗೊಂಡೇನಿ, ಇದನ್ನು ನಾವು ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೋಬೇಕು, ಪುಡಿ ಮಾಡ್ಕೋಬೇಕು. ಪುಡಿನೂ ಸ್ವಲ್ಪ ನೀವು ಇದನ್ನಿಟ್ಟು ನಡೀತದೆ. ಇಲ್ಲಿ ನಾನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡೇನಿ. ಇದನ್ನು ಆ ಪಲ್ಯನಾಗ ಹಾಕಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಚಲೋದಂಗೆ ಎಲ್ಲ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಒಂದೇ ಕಡೆ ಉಳಿಯೋದು ಬ್ಯಾಡ ಅಂತ ಹೇಳಿ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಿ ಇದನ್ನು ನಾವು ಕುಕ್ಕರ್ ಮಾಡೋಕ್ಕೆ ಇಡೋಣ. ಸೊ 3-4 ಸೀಟಿ ಸಲುವಾಗಿ ನಾವು ಈ ಕುಕ್ಕರಿಗೆ ಇಟ್ಟು ಆದ ಕೂಡಲೇ ಇನ್ನು ನಿಮ್ಗೆ ಎಷ್ಟು ಬೇಕಾದ ನೋಡಿ ನೀವು ನೀರು ತೊಗೋಬೋದು. ಇದಾದ ಕೂಡಲೇ ನಾವೇನು ಮಾಡ್ತೀವಿ ಅಂದರೆ ಮೆಣಸು ತೊಗೊಳ್ಳೋದು. ಆ ಮೆಣಸಿನಾಗ ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ಇರಲಿ, ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಂಡಾದ ಕೂಡಲೇ ಇದ್ರದ್ದು ಪೇಸ್ಟ್ ಆಗ್ತದೆ. ಇದು ಮೆಣಸಿನ ಪೇಸ್ಟ್. ಇದ್ರಾಗ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ಇದ್ರಾಗ ನೀರು ಹಾಕೋದನ್ನು ನೀವು ಪೇಸ್ಟ್ ಮಾಡ್ಕೋಬೇಕಾ. ಇದಾದ ಕೂಡಲೇ ನಾನು ಇಲ್ಲೇನು ಮಾಡಿದ್ದೇನೆ ಅಂದರೆ ಪೇಸ್ಟ್ ಆದರೂ ಮಾಡಿದ್ದೀನಿ, ಅದ್ರ ಜೋಡಿ ಬೆಳ್ಳುಳ್ಳಿ ಸಣ್ಣಂಗೆ ಇದನ್ನು ಮಾಡ್ಕೊಂಡಿನಿ. ಅದಾದ ಕೂಡಲೇ ಶೇಂಗಾ ಪುಡಿ ಮಾಡ್ಕೊಂಡು ಸಣ್ಣದ ನಾ ಏನು ಮಿಕ್ಸರ್ಗೆ ಹಾಕಿಲ್ಲ, ಹಂಗೆ ಪುಡಿ ಮಾಡಿ. ಸೊ ಮಿಕ್ಸರ್ ಆದ ಕೂಡಲೇ ಇದು ಕುಕ್ಕರ್ನಾಗ ಸಿಟಿ ಆಗಿದೆ 4, ಇದನ್ನು ತೆಗ್ದೇನಿ. ಸೊ ಇಲ್ಲಿ ಪೂರ್ತಿ ಇದರದ್ದು ನೀರು ನೀವು ಪೂರ್ತಿ ಹಿಂಡಬೇಕು. ಪೂರ್ತಿ ಹಿಂಡಿಲ್ಲ ಅಂದರೆ ಏನಾಗ್ತದೆ, ಇದು ಪಲ್ಯ ಬಾದಾಗ್ತದೆ. ಆ್ಯಕ್ಚುಲಿ ಇದು 2 ಡೇಸ್ ತನಕ ನೀವು ಇಡ್ಬೋದು. 2 ಡೇಸ್ ತನಕ ನೀವು ಇಟ್ಟು ಇದನ್ನು ರೊಟ್ಟಿ ಕೂಡ ತಿಂದರೆ ಭಾಳ ಚಲೋ ಇರ್ತದೆ, ಬಾದಾಗಂಗಿಲ್ಲ. ಸಪೋಸ್ ನೀವು ಅದನ್ನು ನೀರು ಹಂಗೆ ಬಿಟ್ಬಿಟ್ರಿ ಅಂದ್ರೆ ಅದು ಬಾದಾಗೋ ಚಾನ್ಸಸ್ ಐತಿ. ಇದು ಭಾಳ ಲಾಂಗ್ ಇದಕ್ಕೆ ಇರಬೇಕಂತಂದ್ರೆ, ಲಾಂಗ್ ಟೈಮ್ ನಿಂದಿರ್ಬೇಕಂದ್ರೆ ನೀವು ಪೂರಾ ಅದ್ರ ನೀರು ಹಿಂಡ್ಬೇಕು. ಸೊ ಇಲ್ಲದ್ರೊಳಗೆ ನಾವು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಂಡೆ ಇದ್ರಾಗ ಅರಿಶಿನ ಆ್ಯಡ್ ಮಾಡಿದ್ದೈತಿ. ಆಮೇಲೆ ಅರಿಶಿನ ಮಾಡಿ ಇಲ್ಲಿ ನಾವು ಒಗ್ಗರಣೆ ಮಾಡಕ್ಕೆ ತೊಗೊಂಡೀನಿ. ಒಗ್ಗರಣೆ ಮಾಡಬೇಕಂದ್ರೆ ನಾರ್ಮಲಿ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದ್ರೊಳಗೆ ಸಾಸಿವೆ ಆಮೇಲೆ ಜೀರಿಗೆ ಎರಡೂ ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿ, ಆಮೇಲೆ ಇದ್ರೊಳಗೆ ನಾವು ಮಾಡ್ಕೊಂಡಿದ್ದು ಬೆಳ್ಳುಳ್ಳಿ ಪೇಸ್ಟ ಮತ್ತು ಮೆಣಸು ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕಿಲ್ಲಿ. ನಿಮ್ದು ಯಾವಾಗೂ ಬಾಯಿ ಕೆಟ್ಟಿತ್ತಂತಂದ್ರೆ, ನಿಮಗೇನು ತಿನ್ನಕ್ಕೆ ಮನಸ್ಸು ಆಗ್ತಿರಕ್ಕಿಲ್ಲ ಈ ಪಲ್ಯ ಮಾಡಿ ನೋಡಿರಿ ನೀವು, ಯಾಕಂದರೆ ಭಾಳ ಚಲೋ ಅನಿಸುತ್ತೆ. ಬಾಯಿ ಕೆಟ್ಟಿತ್ತಂದ್ರೆ ನಿಮ್ಗೆ ರುಚಿ ಕೊಡ್ತದೆ ಬಾಯಿಗೆ. ಇದು ನಮ್ಮ ಸೈಡ್ ಭಾಳ ಸ್ಪೆಷಲ್, ನಮ್ಮ ಮಮ್ಮಿಗಂತೂ ಭಾಳ ಸೇರ್ತದೆ ಇದು. ಸೊ ನಾ ಇಲ್ಲಿ ತೊಗೊಂಡಿದ್ದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈವೆಂಟ್ ಟೇಸ್ಟು ಭಾಳ ಚಲೋ ಐತಿದ್ದು. ನಾನು ಟೇಸ್ಟ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಸರ ಬಂದಿರ್ತದಲ್ಲ, ಏನು ಮಾಡ್ಬೇಕಂತ ಪಲ್ಯ ಮಾಡಿ ಈ ಥರ ಮಾಡಿ ನೋಡಿರಿ, ಭಾಳ ಚಲೋ ಇರ್ತದೆ, ಟೇಸ್ಟಿ ಆಗ್ತದೆ. ಇದ್ರೊಳಗೆ ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೈತಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ಕೂಡಲೇ ಇದ್ರಾಗ ಈ ಪಲ್ಯ ನಾವೇನದನ್ನ ತೊಗೊಂಡಿದ್ವಲ್ಲ ಅದನ್ನು ತೊಗೊಂಡು ಅದ್ರೊಳಗೆ ಇದನ್ನು ಮಿಕ್ಸ್ ಮಾಡಬೇಕು. ಪಲ್ಯ ಇದು ಬಿಳಿದು ಏನಂದ್ರೆ ಇದು ಬಿಳಿದು ಕಾಣ್ತದಲ್ಲ, ಇದೆಲ್ಲ ಅದು ಜೋಳದ ಪುಡಿನ. ಓಕೆ, ನೀವು ಬೇಕಾದರೂ ಇದಕ್ಕೆ ಶೇಂಗಾನು ಯೂಸ್ ಮಾಡ್ಬೋದು. ಈ ಜಾಗದ್ನ್ಯಾಗ ಜೋಳದ ಜಾಗದ್ನಾಗ ಶೇಂಗಾನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಜೋಳ ಯೂಸ್ ಮಾಡಿದ್ದೀನಿ. ಇವೆಲ್ಲ ಶೇಂಗಾನು ಹಾಕಿದ್ದೀನಿ ಇದಕ್ಕೆ ಲಾಸ್ಟಿಗೆ, ನೋಡಿರಿ ನೀವು ಗೊತ್ತಾಗ್ತದೆ. ಸೊ ಚಲೋದಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡೋಕೆ ಇಡಬೇಕು. ಇದ್ರಾಗ ಸ್ವಲ್ಪ ನಾನು ಶೇಂಗಾ ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ. ಒಬ್ಬೊಬ್ಬರು ಬರೀ ಜೋಳ ಅಷ್ಟೇ ಯೂಸ್ ಮಾಡ್ತಾರೆ, ಬರೀ ಶೇಂಗಾ ಯೂಸ್ ಮಾಡ್ತಾರೆ. ನಾನು ಇದ್ರಾಗ ಎರಡೂ ಮಿಕ್ಸ್ ಮಾಡಿದ್ದೀನಿ. ಭಾಳ ಟೇಸ್ಟಿ ಐತೆ. ನೀವು ಬೇಕಾದ್ರೆ ಒಂದ್ಸರಿ ಮಾಡಿ ನೋಡಿರಿ, ಮಾಡಿ ಕಮೆಂಟ್ ಮಾಡಿ ಹೇಳ್ರಿ, ಚಲೋ ಆಗ್ತೈತೆ 100%. ಸೊ ಇದನ್ನು ಮಿಕ್ಸ್ ಮಾಡೋದು ಕೂಡಲೇ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ, ಭಾಳ ಅಂದ್ರೆ ಸ್ವಲ್ಪ ಅದಕ್ಕೆ ಇದನ್ನು ಹಾಕ್ಬೇಕಂತೆಲ್ಲ ಮಿಕ್ಸ್ ಆಗಬೇಕಂತ. ಶೇಂಗಾದು ಸ್ವಲ್ಪ ಗಟ್ಟಿ ಉಳಿಬಾರ್ದಂತ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಇಟ್ರೆ ಸಾಕು. ಸ್ವಲ್ಪ ನೋಡ್ತಿರ್ಬೇಕು, ಹೊತ್ತಬಾರ್ದು ಅದಕ್ಕೆ. ಸೊ ಇದು ನೋಡಿರಿ ನೀವು, ಈ ಥರ ಕಾಣ್ತದೆ ಪಲ್ಯ. ಇದು ರೆಡಿ ಆಗೈತಿ ಈಗ ಆಲ್ರೆಡಿ.
ನೋಡಿರಿ ನಾನಿಲ್ಲಿ ರೆಡಿ ಮಾಡಿದ ಕೂಡಲೇ ನಿಮ್ಗೆ ತೋರಿಸಿದ್ದೀನಿ. ಇದನ್ನಾಗ ಎಣ್ಣೆ ಹಾಕಿ ತಿಂತಾರೆ, ಎಣ್ಣೆ ಮೇಲೆ ಎಣ್ಣೆ ಹಾಕಿ ರೊಟ್ಟಿ ಕೂಡ ಮಸ್ತ್ ಭಾಳ ಚಲೋ ಇರ್ತೈತಿ. ಒಂದ್ಸರಿ ಮಾಡಿ ನೋಡಿರಿ. ನಾ ಹೇಳೋದಷ್ಟೇ ಅಲ್ಲ, ನೀವು ಮಾಡಿ ನೋಡಿರಿ, ತಿಂದು ನೋಡಿರಿ. ಪಕ್ಕಾ ಕಮೆಂಟ್ ಮಾಡ್ತೀರಿ ನನ್ನ ಚಾನಲ್ಗೆ, ನೀವು ನನ್ನ ವಿಡಿಯೋಗೆ. ತಯಾರಾಗೈತಿ. ಸೊ ಹೆಂಗೆ ಅನ್ನಿಸ್ತೀವಿ ನಿಮಗೆ ನಂದು ಇದು ವಿಡಿಯೋ ಮಾಡೋದು ಕೂಡಲೇ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಹೆಂಗೆ ಅನ್ನಿಸ್ತು ನಿಮಗೆ ಇದು ವಿಡಿಯೋ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ ನೋಡೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.